ಅಪ್ಪ ಅಪ್ಪ 5 ರೂಪಾಯಿ ಕೊಡಪ್ಪ, ಚಿಪ್ಸ್ ತಂದ್ಕೊಂತೀನಿ. ಏನೂ ಇಲ್ಲ ಮನೆಯಲ್ಲಿ ತಿನ್ನೋದಕ್ಕೆ, ಚಾಕ್ಲೇಟು ಇಲ್ಲ, ಬಿಸ್ಕೆಟು ಇಲ್ಲ. ಕೊಡಪ್ಪ 5 ರೂಪಾಯಿ ಕೊಡಪ್ಪ, ತಂದ್ಕೋತೀನಿ ಚಿಪ್ಸು. ಅಮ್ಮ ನನಗೂ 5 ರೂಪಾಯಿ ಕೊಡಮ್ಮ, ನಾನು ಕುರ್ಕುರೆ ತಂದ್ಕೋತೀನಿ. ಈ ಹುಡುಗಿರು ನೋಡು, ಯಾವಾಗ ನೋಡಿದ್ರು 5 ರೂಪಾಯಿ ಕೊಡು 10 ರೂಪಾಯಿ ಕೊಡು ಅಂತ ಕಾಡ್ತಿರ್ತಾರೆ. ಅವ್ರ ಅಪ್ಪನ ಹಂಗೇನೋ ಬಿಡೋದೇ ಇಲ್ಲ ನೋಡು. ಇರು ಮಾಡ್ತೀನಿ ಇವ್ರಿಗೆ. ಏನೇ ಹುಡುಗಿರ, ಯಾವಾಗ ನೋಡಿದ್ರು 5 ರೂಪಾಯಿ ಕೊಡು 10 ರೂಪಾಯಿ ಕೊಡು ಅಂತ ಕಾಡ್ತಿರ್ತೀರಲ್ಲ, ನಿಮ್ಮ ಅಪ್ಪನ ಹಂಗೇನೋ ಬಿಡೋದೇ ಇಲ್ಲ ನೋಡು. ದಿನಾ ಕೇಳ್ತಿರ್ತೀರ ನೀವಂತೂ. ನಿಮ್ಮ ಅಪ್ಪನೂ ಅಷ್ಟೇ, ಚಿಕ್ಕವನಿದ್ದಾಗ 5 ರೂಪಾಯಿ ಕೊಡು ಅಂತ ತಾತನ ಕೇಳಿದ್ದಕ್ಕೆ ತಾತ ಒಂದೇಟು ಬಿಟ್ಟರು ನೋಡು. ಅವತ್ತಿಂದ ಕೇಳೋದೇ ಇಲ್ಲ ನೋಡು ನಿಮ್ಮ ಅಪ್ಪ. ಒಂದೇಟು ಬಿಟ್ಟರು ನೋಡು ನಿಮ್ಮ ತಾತ ನಿಮ್ಮ ಅಪ್ಪನಿಗೆ. ಹಂಗೇನು ಆವತ್ತಿಂದ ನೋಡು 1 ರೂಪಾಯಿ ಕೇಳೋದಿಲ್ಲ ನೋಡು ನಿಮ್ಮಪ್ಪ ನಿಮ್ಮ ತಾತನ. 1 ರೂಪಾಯಿ ಕೇಳ್ತಾ ಇರಲಿಲ್ಲ ನಿಮ್ಮ ತಾತನ ನಿಮ್ಮ ಅಪ್ಪ. ನಮ್ಮ ಅತ್ತೆ ನೋಡು ಏನು ಡೈರೆಕ್ಟಾಗಿ ಹೇಳೋದೇ ಇಲ್ಲ, ಎಲ್ಲ ಇಂಡೈರೆಕ್ಟಾಗಿ ಹೇಳ್ತಾ ಇರ್ತಾರೆ. ಯಾವ ಥರ ಹೇಳ್ಕೊಡ್ತಾ ಇದ್ದಾರೆ ನೋಡು ಮಗನಿಗೆ. ಇವಾಗ ಇವ್ರ ಅಪ್ಪನೂ ಒಂದೇಟು ಬಿಡಬೇಕು ಅಂತ ಅವ್ರದ್ದು ಐಡಿಯಾ. ಅಲ್ಲ, ದುಡ್ಡು ಕೇಳಿದ್ರೆ ಯಾವ ಥರ ಮಾತಾಡ್ತಿದ್ದಾರೆ ನೋಡು. ಇವರು ದುಡ್ಡು ಕೇಳಕ್ಕೆ ಹೋಗ್ಬೇಕು ಮಕ್ಕಳು, ಅವರಪ್ಪ ಒಂದೇಟು ಬಿಡಬೇಕು. ಅವಾಗ ಕೇಳೋದಿಲ್ಲ ಅಲ್ವಾ 5 ರೂಪಾಯಿ 10 ರೂಪಾಯಿ. ಅದಕ್ಕೆ ನೋಡು ಮಕ್ಕಳನ್ನ ನೋಡು, ಮಕ್ಕಳು ಕೇಳಿದ್ರು ಯಾವ ಥರ ಬೇಜಾರು ಮಾಡ್ಕೊತಾ ಇದ್ದಾರೆ ನಮ್ಮ ಅತ್ತೆ. ಅಲ್ಲ, 5 ರೂಪಾಯಿ ಅವ್ರ ಅಪ್ಪನ ಕೇಳಿದ್ದಕ್ಕೆ ಯಾವ ಥರ ಮಾತಾಡ್ತಾ ಇದ್ದಾರೆ ನೋಡು ನಮ್ಮ ಅತ್ತೆ. ಅವ್ರ ಅಪ್ಪ ಹತ್ರ ಅವರು ಕೇಳ್ಕೊತಾರೆ, ಇಸ್ಕೋತಾರೆ, ಚಿಪ್ಸ್ಗೆ ತಂದ್ಕೋತಾರೆ. ಅಲ್ಲ, ಯಾವ ಥರ ಆಡ್ತಿದ್ದಾರೆ ನೋಡು ನಮ್ಮ ಅತ್ತೆ. ಮಕ್ಕಳು 5 ರೂಪಾಯಿ ಕೇಳಿದ್ದಕ್ಕೇ ಇಷ್ಟು ಬೇಜಾರು ಮಾಡ್ಕೋತಾ ಇದ್ದಾರೆ ನಮ್ಮ ಅತ್ತೆ. ಇನ್ನು ನಾನೇನಾದರೂ ಕೇಳಿದ್ರೆ ನನ್ನ ಗಂಡನ್ನ ಇನ್ಯಾವ ಥರ ಮಾತಾಡ್ತಾರೋ ನಮ್ಮ ಅತ್ತೆ. ಅವರಪ್ಪ ಏನಂತಾರೆ ಅಂತ ನೋಡೋಣ. ಅಪ್ಪ ಅಪ್ಪ ಕೊಡಪ್ಪ 5 ರೂಪಾಯಿ ಕೊಡಪ್ಪ, ಚಿಪ್ಸ್ ತಂದ್ಕೋತೀನಿ, ಆಲೂಗಡ್ಡೆ ಚಿಪ್ಸು. ಇಷ್ಟೊತ್ತು ನಾನು ಏನು ಹೇಳ್ತಾ ಇದ್ದೀನಿ ಕೇಳಿಸ್ತಾ ಇಲ್ವೋ ಯಾರಿಗೂ? ಅಯ್ಯೋ ಮಕ್ಕಳು ಬಿಡಮ್ಮ, ಅವರು 5 ರೂಪಾಯಿ ಕೇಳ್ತಾರೆ ಇಲ್ಲ 6 ರೂಪಾಯಿ ಕೇಳ್ತಾರೆ. ಅವ್ರೇನು ಸಾವಿರ ಗಟ್ಟಲೆ ಕೇಳ್ತಾರೆ. ಪಾಪ 5 ರೂಪಾಯಿ ಇಲ್ಲ 6 ರೂಪಾಯಿ ಕೊಟ್ಟರೆ ಹೋಗ್ತಾರೆ, ಚಿಪ್ಸ್ ತಂದ್ಕೋತಾರೆ, ತಿಂತಾರೆ, ಅಷ್ಟೇನೆ ಬಿಡು. ಮಕ್ಕಳನ್ನೆಲ್ಲ ಹೊಡೆಯೋದಕ್ಕಾಗುತ್ತೇನಮ್ಮ? ಮಕ್ಕಳು ದೇವ್ರ ಸಾಮಾನ ಕಣಮ್ಮ, ಅವ್ರಿಗೇನು ಗೊತ್ತಿರುತ್ತೆ ಕಣಮ್ಮ ಮಕ್ಕಳಿಗೆ. ಪಾಪ ಇನ್ನೂ ಅವ್ರದ್ದು ಮುಗ್ಧ ಮನಸ್ಸು ಕಣಮ್ಮ, ಏನೂ ಗೊತ್ತಿರಲ್ಲ ನೋಡು. ಇನ್ನು ಚಿಕ್ಕ ಮಕ್ಕಳು ಅಲ್ವ, ಏನೂ ಗೊತ್ತಿರಲ್ಲ. ಇನ್ನು ಇವಾಗ ತಿಳ್ಕೊತಾ ಇರ್ತಾರೆ. ದೊಡ್ಡವರಾದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಇವಾಗ ಏನು ಗೊತ್ತಾಗುತ್ತೆ ಚಿಕ್ಕ ಮಕ್ಕಳಿಗೆ? ಅವ್ರಿಗೆ ಹೊಡೆದ್ರೆ ಸುಮ್ಮನೆ ಅಳ್ತಾರೆ ಅಷ್ಟೇ, ಅವ್ರಿಗೇನು ಗೊತ್ತಾಗುತ್ತೆ? ಹೊಡಿಬಾರ್ದು ಕಣಮ್ಮ, ಮಕ್ಕಳನ್ನ ಪ್ರೀತಿಯಿಂದ ಹೇಳ್ಬೇಕು ಕಣಮ್ಮ, ಅವಾಗ ಅವರೇ ಅರ್ಥ ಮಾಡ್ಕೋತಾರೆ. ಹೊಡೆದು ಬಡ್ದು ಎಲ್ಲ ಮಾಡಬಾರ್ದು ಕಣಮ್ಮ. ಅದರಲ್ಲೂ ಹೆಣ್ಮಕ್ಳನ್ನ ಇನ್ನೂ ಹೊಡಿಲೇಬಾರ್ದು ನೋಡು. ಹೆಣ್ಮಕ್ಳು ಇನ್ನೂ ಬೇಗ ಅರ್ಥ ಮಾಡ್ಕೋತಾರೆ ಹೇಳಿದ್ರೆ. ನೀನು ಹೊಡಿ, ಏಟು ಕೊಡು ಅಂತೀಯಲ್ವೇನಮ್ಮ ನೀನೇನಮ್ಮ ಹಿಂಗೆ ಮಾತಾಡ್ತೀಯ? ಅಲ್ಲ ಕಣೋ, ಅಂಗಡಿ ತಿಂಡಿ ತಿನ್ನಬಾರ್ದು ಕಣೋ. ದಿನ ಅದನ್ನೇ ಕಲ್ತ್ಕೊತಾರೆ ಕಣೋ. 5 ರೂಪಾಯಿ ಕೊಡು 10 ರೂಪಾಯಿ ಕೊಡು ಅಂತ ಅದನ್ನೇ ರೂಢಿ ಮಾಡ್ಕೋತಾರೆ ನೋಡು. ಅದಕ್ಕೆ ಹೇಳ್ತಾ ಇರೋದು ನಾನು. ಕೇಳಿ ಬಿಡಮ್ಮ, 5 ರೂಪಾಯಿ ಅಲ್ದಿದ್ರೆ 20 ರೂಪಾಯಿ ಕೇಳಿ ಬಿಡು. ನನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಕೇಳ್ತಾರೆ ಅವರು? ಪಾಪ ನನ್ನ ಹತ್ರ ತಾನೇ ಕೇಳಬೇಕು. ಇನ್ನು ಅವ್ರ ಅಮ್ಮನ ಹತ್ರ ಇರುತ್ತೆ ಒಂದು ಸ್ವಲ್ಪ ಅಷ್ಟೇ. ಅವ್ರ ಅಮ್ಮನ ಹತ್ರ ಕೇಳಬೇಕು, ಇಲ್ಲ ನನ್ನ ಹತ್ರ ಕೇಳ್ತಾರೆ. ನಿನ್ನ ಹತ್ರ ಕೇಳಿದ್ರೆ ಕೊಡ್ತೀಯ ನೀನೇನು? ಇಲ್ಲ ತಾನೇ, ಇನ್ನು ನನ್ನ ಹತ್ರನೇ ಕೇಳಬೇಕು. ಅಲ್ಲ ಕಣೋ ರಾಜಪ್ಪ, ಅದನ್ನೇ ರೂಢಿ ಮಾಡಬಾರ್ದು. ಅಂಗಡಿಗೆ ಹೋಗೋದನ್ನ ರೂಢಿ ಮಾಡಬಾರ್ದು ನೋಡು. ಡೈಲಿ ಎಷ್ಟು ಅಂತ ಕೊಡ್ತೀಯ ನೀನು? ಪಾಪ ಒಬ್ಬನ ದುಡಿಯೋದು, ಇಷ್ಟು ಜನ ತಿನ್ನೋದು. ಡೈಲಿ 10 ರೂಪಾಯಿ 20 ರೂಪಾಯಿ ಅಂದರೆ ಎಲ್ಲಿಂದ ಬರುತ್ತೆ? ಅದನ್ನು ಸ್ವಲ್ಪ ನೀನು ತಿಳ್ಕೊ. ನಿನಗೆ ಗೊತ್ತಾಗೋದಿಲ್ಲ ಕಣೋ ರಾಜಪ್ಪ, ನಾನು ಹೇಳ್ತಾ ಇದ್ದೀನಿ ನೋಡು, ಅರ್ಥ ಮಾಡ್ಕೊ. ಅಂಗಡಿ ತಿಂಡಿಗಳು ಜಾಸ್ತಿ ತಿನ್ನಬಾರ್ದು ನೋಡು. ನಾವು ಅವಾಗೆಲ್ಲ ನಮ್ಮ ಕಾಲದಲ್ಲೆಲ್ಲ ನಾವೇನು ಇಂಥವೆಲ್ಲ ತಿಂತಾನೇ ಇರಲಿಲ್ಲ ನೋಡು. ಮನೆಯಲ್ಲಿ ಅನ್ನ ಸಾರು ಮುದ್ದೆ ತಿಂದ್ಕೊಂಡು ಎಷ್ಟು ಗಟ್ಟಿಮುಟ್ಟಾಗಿದ್ದೀವಿ ನೋಡು. ಇವಾಗಲೂ ಅಷ್ಟೇ, ಅನ್ನ ಸಾರು ಮುದ್ದೆ ತಿನ್ನಿಸ್ಬೇಕು ಮಕ್ಕಳಿಗೆ. ನನಗೂ ಗೊತ್ತಾಗುತ್ತೆ ಬಿಡಮ್ಮ, ನೀನು ಸುಮ್ಮನಿರಮ್ಮ ನೀನು. ನಾನೇನು ಚಿಕ್ಕ ಹುಡುಗ ಅಲ್ಲ, ನನಗೂ ಗೊತ್ತಾಗುತ್ತೆ, ನನಗೂ ತಿಳುವಳಿಕೆ ಐತೆ, ನಾನು ನೋಡ್ಕೋತೀನಿ ಬಿಡು. ನನಗೂ ಗೊತ್ತಾಗುತ್ತೆ ಬಿಡಮ್ಮ, ನಾನೇನು ಚಿಕ್ಕ ಹುಡುಗ ಅಲ್ಲ, ನೀನು ಸುಮ್ಮನೆ ಇರಮ್ಮ ನೀನು. ಅಲ್ಲ ಕಣೋ ರಾಜಪ್ಪ, ನೀನು ಬರೋವಾಗ, ಕೆಲಸದಿಂದ ಬರೋವಾಗ ಬೇಕಾದರೆ ತಗೊಂಡು ಬಾ ಚಾಕ್ಲೇಟು ಬಿಸ್ಕೆಟುಗಳ್ನು ಎಲ್ಲಾನು. ದುಡ್ಡು ಕೊಡೋದು ರೂಢಿ ಮಾಡಬೇಡ ಮಕ್ಕಳಿಗೆ, ಸರಿನಾ? ದುಡ್ಡು ಕೊಟ್ಟು ರೂಢಿ ಮಾಡಬೇಡ ಅಂತ ಹೇಳಿದ್ದು ಅಷ್ಟೇನೆ. ಅವ್ರೇನು ಜಾಸ್ತಿ ಕೇಳ್ತಾ ಇಲ್ಲ ಬಿಡಮ್ಮ, 5-6 ರೂಪಾಯಿ ಕೇಳ್ತಾರೆ ಅಷ್ಟೇನೆ. ಓ, ಇವನಿಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ ಹೆಂಡ್ತಿ. ಎಲ್ಲ 5-6 ರೂಪಾಯಿ ಅಷ್ಟೇ ಬಿಡು ಕೊಡೋದು, ಅವ್ರು ಕೇಳೋದು ಅಂತ ಹೇಳ್ಬಿಟ್ಟು. ಇವಾಗ ನಾನು ಏನು ಮಾತಾಡಿದ್ರು ಇವನು ಕೇಳಂಗಿಲ್ಲ ನೋಡು. ನಾನು ಸುಮ್ಮನಿರೋದೇ ಮೇಲು ಇವಾಗ. ಸರಿ ಬಿಡಪ್ಪ, ಕೊಡಪ್ಪ, ತಂದ್ಕೊಳ್ಳಿ. ಚಿಪ್ಸ್ ಆದರೂ ತಂದ್ಕೊಳ್ಳಿ, ಬಿಸ್ಕೆಟ್ ಆದರೂ ತಂದ್ಕೊಳ್ಳಿ. ಆದರೆ ಕೆಳಗಡೆ ಬೀಳ್ಸ್ಕೊಂಡು ಜಾರಿಸ್ಕೊಂಡು ಕಳೆದಾಕ್ಕೊಂಡು ಹೋಗ್ತಾರೆ ಮಕ್ಕಳು. ಅದಕ್ಕೋಸ್ಕರ ಜೋಪಾನ ಹುಷಾರಾಗಿ ತಗೊಂಡೋಗೋದಕ್ಕೆ ಹೇಳು ಅಷ್ಟೇನೆ. ಅವ್ರೇನು ಬೀಳ್ಸ್ಕೊಂಡು ಹೋಗೋದಿಲ್ಲ ಹೇಳಮ್ಮ, ಇಲ್ಲೇ ಐತೆ ಅಂಗಡಿನು. ಅವರೇನು ಇವತ್ತಿಂದ ಅಲ್ಲ ಹೋಗ್ತಾ ಇರೋದು, ಅವತ್ತು ತುಂಬ ದಿನದಿಂದ ಹೋಗ್ತಾ ಇದ್ದಾರೆ ಅಂಗಡಿಗೆ. ಸರಿ ಬಿಡಪ್ಪ ಹಂಗಾದ್ರೆ. ನಮ್ಮ ಅತ್ತೆ ನೋಡು ಹೆಂಗೆ ಮಾತಾಡ್ತಾ ಇದ್ದಾರೆ. 5 ರೂಪಾಯಿ ಕೇಳಿದ್ದಕ್ಕೇನೆ ಏನೋ ತುಂಬ ದುಡ್ಡು ಕೇಳಿದ್ರೇನೋ ಅನ್ನೋರ್ ಥರ ರೂಢಿ ಮಾಡಿಸ್ಬೇಡ ಕಣೋ ರಾಜಪ್ಪ ಅಂತ ಇದ್ದಾರೆ. ನಮ್ಮ ಅತ್ತೆ ಎದುರುಗಡೆ ಕೇಳಿದ್ರಲ್ಲ ಮಕ್ಕಳು ದುಡ್ಡು, ಅದಕ್ಕೋಸ್ಕರ ಯಾವ ಥರ ಮಾತಾಡ್ತಾ ಇದ್ದಾರೆ ನೋಡು. ಅವ್ರಿಗೇನಾದರೂ ಗೊತ್ತಾದರೆ ಸಾಕು, ಅದು ಎಲ್ಲದಕ್ಕೂ ಒಂದು ಇದು ಮಾತಾಡಿರ್ತಾರೆ ಹಂಗೇನೆ.
ಎಷ್ಟು ಬೇಗ ಹುಟ್ಟಾಕೊಂಡಿರ್ತಾರೆ ನೋಡಿ. ಅದು ಹೆಂಗೆ ಗೊತ್ತಾಗುತ್ತೋ ಏನೋ, ನಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ, ಏನೂ ಇಲ್ಲ. ನಿಮ್ಮಪ್ಪ ದುಡ್ಡು ಕೇಳಿದ್ದಕ್ಕೆ ನಿಮ್ಮ ತಾತ ಒಂದು ಏಟ್ ಕೊಟ್ಟಿದ್ರು. ಅವತ್ತಿಂದ ನಿಮ್ಮಪ್ಪ ದುಡ್ಡೇ ಕೇಳೋದಿಲ್ಲ ಅಂತ ಹುಟ್ಟಾಕೊತಾ ಇರೋದು ನೋಡು. ಅದು ಎಷ್ಟು ಬೇಗ ಹುಟ್ಟಾಕೊತಾರೋ ಏನೋ, ಅದು ಹೆಂಗೆ ಬರುತ್ತೋ ಏನೋ ಮಾತುಗಳು. ನಮ್ಗೆ ಅಷ್ಟೊಂದು ಬರೋದಿಲ್ಲ, ಏನೂ ಇಲ್ಲ ನೋಡು. ಈ ವಯಸ್ಸಾದವ್ರಿಗಂತೂ ಎಲ್ಲ ಗೊತ್ತಿರುತ್ತೆ ನೋಡು. ಓಕೆ ವೀಕ್ಷಕರೇ, ಮುಂದೇನಾಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.